ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪ್ತಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ತುಂಬ ದಿನಗಳ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಅದು ಸ್ವಲ್ಪ ಗ್ಯಾಪ್ ಆಗಿಬಿಡ್ತು. ಇರಲಿ, ಇನ್ನು ಮುಂದೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲೂ ಇವತ್ತು ನಮ್ಮ ಪಪ್ಪಂದು ಬರ್ತಡೇ, ಮತ್ತು ನನ್ನ ಮಗಳದ್ದು 2 ತಿಂಗಳು ಕಂಪ್ಲೀಟ್ ಆಗಿ 3 ಮಂತ್ಸಿಗೆ ಬೀಳೋ ಅಂತಹ ದಿನ ಇವತ್ತು. ಅದಕ್ಕೋಸ್ಕರ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಡೇ ಇನ್ ಮೈ ಲೈಫ್ ಥರ ಏನೇನಾಗುತ್ತೆ ಅಂತ ನಾನು ಈ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವಾಗ ಕರೆಕ್ಟಾಗಿ ಟೈಮು 12 ಗಂಟೆ. ಭಾನುವಾರ ಆಗಿರೋದ್ರಿಂದ ತುಂಬಾ ಲೇಟ್ ಆಯಿತು. ಪೂಜೆ ಮತ್ತು ಕ್ಲೀನಿಂಗ್ ಎಲ್ಲ ಇತ್ತು ಅಂತ ಈಗ ಪೂಜೆ ಎಲ್ಲ ಮಾಡಿ ಬಂದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ಹೋಗ್ಬಿಟ್ಟು ಕೇಕ್ ತರೋಣ ಅಂತ ಅಂದ್ಕೊಂಡೆ. ಯಾಕೆ ಅಂದರೆ ನಮ್ಮೂರಲ್ಲಿ ನಿನ್ನೆ ಸಂಜೆ ಎಲ್ಲ ಫುಲ್ಲು ಮಳೆ. ರಾತ್ರಿ ತುಂಬ ಲೇಟ್ ಆಯಿತು. ನಾನು ಮನೆಗೆ ಬಂದದ್ದು ಕೂಡ 7:30 ಆಗಿಬಿಟ್ಟಿತ್ತು. ಅಲ್ಲೆಲ್ಲೆಲ್ಲೆಲ್ಲೋ ನಿಂತ್ಕೊಂಡು ಬಂದಿದ್ದು ಫುಲ್ಲು ನೆಂದುಬಿಟ್ಟಿದ್ದೆ ಮಳೆಗರ್ದ. ಅದಕ್ಕೆ ಸಂಜೆ ತರೋಕ್ಕಾಗೋದಿಲ್ಲ ಅಂತ ನಾನು ಈಗಲೇ ಕೇಕ್ ತರೋಣ ಅಂತ ಹೋಗ್ತಾ ಇದ್ದೀನಿ. ಮತ್ತು ನನ್ನ ಮಗಳಿಗೆ ಡೆಕೋರೇಷನ್ಗೆ ಏನಾದರೂ ಐಟಮ್ ಸಿಗುತ್ತಲ್ಲ, ಅದನ್ನು ಕೂಡ ತರೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಇವತ್ತು ನಮ್ಮಮ್ಮ ನಮ್ಮಪ್ಪಂಗೆ ಗಿಫ್ಟ್ ಕೊಡ್ತಾರಂತೆ. ಹಿಂಗೆಲ್ಲ ಯಾವಾಗಲೂ ಗಿಫ್ಟ್ ಎಲ್ಲ ಕೊಟ್ಟೇ ಇರಲಿಲ್ಲ ನಮ್ಮಮ್ಮ. ಇವತ್ತು ಕೊಡ್ತಾರೆ, ಅದನ್ನು ಕೂಡ ನಾನೇ ತೊಗೊಂಬರೋದು. ಬರ್ರಿ, ತೊಗೊಂಡು ಬಂದು ಏನೇನಾಗುತ್ತೆ ಅಂತ ನೀವು ನನ್ನ ಬ್ಲಾಗಲ್ಲಿ ಫುಲ್ಲು ನೋಡಿ. ಇವತ್ತು ಸಂಜೆ ತನಕನೂ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಬನ್ನಿ ಹೋಗೋಣ. ಅಪ್ಪಂದು ಬರ್ತಡೇ ಫ್ರೆಂಡ್ಸ್. ವಿಶ್ ಯು ಹ್ಯಾಪಿ ಬರ್ತಡೇ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ವೆಲ್ಕಮ್. ಥ್ಯಾಂಕ್ ಯು ಕಣಪ್ಪ. ಬೆಳಗಿಂದ ವೆಲ್ಕಮ್ ಅಂತಾರೆ ಫ್ರೆಂಡ್ಸ್. ಈಗ 12:45ಗೆ ದೇವಸ್ಥಾನಕ್ಕೆ ಹೋಗಿ ಸುಸ್ತಾಗಿದ್ದಾರೆ. ಬೆಳಗ್ಗೆ ಎದ್ದು ಹೋಗ್ಬೇಕು ತಾನೆ, ಏನೋ ಒಂದು ತರ್ಬೇಕು. ನಿನಗೆ ಯಾಕೆ? ಚೆನ್ನಾಗಿರುತ್ತೆ ಬಮ್ಮ. ಸರಿ, ತರ್ತೀನಿ. ಒಟ್ಟಿಗೆ ಹೋಗ್ತೀನಿ. ನೀನು ಪಾರ್ಟಿ ಕೊಡ್ಸಲ್ಲ ಪಾಪ. ಮಳೆ ಬರ್ತದ ಕಣಪ್ಪ. ಅಲ್ಲಿ ಕ್ಯಾನ್ಸಲ್ ಮಳೆ ಬಂದರೆ ವೆಡ್ಡಿಂಗ್ ಆ್ಯನಿವರ್ಸರಿ ಪಾರ್ಟಿ ಒಂದು ಉಳಿತಲ್ಲ. ಹಾ, ಏನು? ಅಳ್ಳೂರಿಗೆ ಹೋಗಕರೆ ಎಲ್ಲಿಗೆ ಅಂತಾರ? ಹೋಗಕರೆ ಎಲ್ಲಿಗೆ ಅಂತಾರ? ಅಂತ ಎಲ್ಲಿ ಹೋಗೋದಿಗೆ ಅಂತ ನಮ್ಮ ತಾತ. ಹೋಗೋಣ ಬನ್ನಿ. ಬಿಸಿಲು ಅಂದರೆ ಬಿಸಿಲು, ಆದರೂ ಅನಿವಾರ್ಯ. ನಮ್ಮಮ್ಮ ಹೇಳಿದ ಗಿಫ್ಟ್ ತೊಗೊಂಡು ಒಳ್ಳೂರಿಗೆ ಬಂದಿದ್ದೀನಿ. ಈಗ ಕೇಕ್ ತಗೊಂಡು ಹೋಗೋದತ್ವ. ನಾವು ಯಾವಾಗಲೂ ಇಲ್ಲೇ ಏನಾದ್ರು ತಗೊಳೋದು. ಅಣ್ಣ ಚೆನ್ನಾಗಿ ಎಲ್ಲದನ್ನು ಹೇಳಿ ಕೊಡ್ತಾರೆ. ಕೇಕ್ ತೊಗೊಂಡು ಹೋಗೋಣ ಅಂತ ಕೂತಿದ್ದೀನಿ ಫ್ರೆಂಡ್ಸ್. SLV ಅಯ್ಯಂಗಾರ್ ಸ್ಯಾಮ್ ಬೇಕ್ರಿ ಒಳಲೂರು. ನಾನು ಅಂದ್ಕೊಂಡಕ್ಕಿಂತ ಸಖತ್ತಾಗಿ ಮಾಡಿಕೊಟ್ಟವ್ರೆ ಕೇಕ್ನ. ರಿಟರ್ನು ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ಅರ್ಧ ಗಂಟೆಯಲ್ಲಿ ಎಷ್ಟು ಸಖತ್ತಾಗಿರೋ ಕೇಕ್ ಮಾಡಿಕೊಟ್ಟವ್ರೆ. ತುಂಬ ಖುಷಿ ಆಯಿತು ಮಾತ್ರ ನನಗೆ ಆ ಕೇಕ್ ನೋಡಿ. ಆ ಥರದ ಕೇಕ್ ನಾನು ಇವತ್ತು ತರ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ನೋಡೋಣ, ಸಂಜೆ ನಿಮಗೆ ತೋರಿಸ್ತೀನಿ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಇಷ್ಟ ಆಯಿತು. ಅಷ್ಟು ಕಡಿಮೆ ಟೈಮಲ್ಲಿ ಅದು ನಾರ್ಮಲ್ ಕೇಕ್ನೇ ಅಷ್ಟು ಡಿಸೈನ್ ಆಗಿ ಮಾಡಿಕೊಟ್ಟಿದ್ದಾರೆ. ಅಂದರೆ ಎಲಿಗೆಂಟಾಗಿ, ಎಷ್ಟು ಸಿಂಪಲ್ ಆಗಿದ್ರು ತುಂಬ ಅಟ್ರಾಕ್ಟಿವ್ ಆಗಿ ಮಾಡಿಕೊಟ್ಟಿದ್ದಾರೆ. SLV ಬೇಕ್ರಿ ಒಳಲೂರು. ಸಂಜೆ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. 3 ಮಂತ್ಸಿನ ಮಾಡೋಕ್ಕೆ ಅಲ್ಲಿ ಇಲ್ಲಿ ಹುಡ್ಕೊಂಡು ಇವು ತಂದೀನಿ. ನಬ್ಬ ನನಗೆ ಕಾಯ್ತಿದ್ನೇನೋ. ಜಾಗ ಇಲ್ಲ ಬಂಗಾರಿ. ಕೇಕು ತಗೊಂಬಂದಿದ್ದೀನಿ. ಸಂಜೆ ಕಟ್ ಮಾಡೋದು ಫ್ರೆಂಡ್ಸ್. ಬನ್ನಿ ಹೋಗೋಣ. ನಮ್ಮಮ್ಮ ನೋಡ್ರಿ, ಫಸ್ಟ್ ಟೈಮ್ ಗಿಫ್ಟ್ ಕೊಡ್ತೈತೆ ನಮ್ಮ ಅಪ್ಪಗೆ. ಆಡ್ ನೋಡ್ರಿ ಮರಿತಾರ. ಹುಟ್ಟು ಹಬ್ಬದ ಶುಭಾಶಯಗಳು ಪತಿ ದೇವರು. 2 ಕಣ್ಣು ಅವ್ರು ಮಾಡ್ತಿದ್ದಾರೆ, ಅದಕ್ಕೆ ಕುತ್ಕೊಂತೀವಿ ನಾವು. ನಮ್ಮ ಅಪ್ಪನ ಬರ್ತಡೇ ಸ್ಪೆಷಲ್ ಶಾವ್ಗೆ ಬಸ್ತಿರೋದು ಫ್ರೆಂಡ್ಸ್. ನಮ್ಮ ಅಕ್ಕ ನೋಡ್ರಿ ಗಾಬರಿತದ. ಲೇಟ್ ಆಗ್ಬಿಟ್ಟತ್ತಲ್ಲಯ್ಯ, ಹೊಟ್ಟೆ ಸಾಯಂಗಾಗೈತೆ. ನನಗೆ ಕಾದು ಪಾಪ ಲೇಟ್ ಆಯ್ತು. ನನ್ನ ಮಗಳದ್ದು 3 ಮಂತ್ಸಿಗೆ ಮಾಡ್ತಾಯಿದ್ದೀವಿ. ಹೆಲ್ಪರ್ ಆಗಿ ಇವತ್ತು ನಮ್ಮ ಗೌಡ್ರಿದ್ದಾರೆ, ಬಸವನ ಗೌಡ್ರಿದ್ದಾರೆ.
ಅವರು ಹೆಲ್ಪ್ ಮಾಡ್ತಾರೋ ಫೋನ್ ನೋಡ್ಕೊತ ಕೂರ್ತಾರೋ ನೋಡಬೇಕಾಗಿದೆ. ಇನ್ನೂ ಹೆಲ್ಪರಿಗಾಗಿ ಅವ್ರ ಅಮ್ಮ ಇದ್ದಾರೆ, ಸ್ಫೂರ್ತಿಗೌಡ ಅವರು. ಈ ಸಲ ನಮ್ಮಪ್ಪ ಹೆಲ್ಪ್ ಮಾಡೋಕ್ಕೆ ಬಂದಿದ್ದಾರೆ. ಗೌಡ್ರು ಹೆಲ್ಪ್ ಮಾಡ್ತಿದ್ದಾರೆ ಅಂದರೆ ಇವತ್ತು ಸಕ್ಸಸ್. ಏನಂತೀರಾ ಫ್ರೆಂಡ್ಸ್? ಗೌಡ್ರು ಫಸ್ಟ್ ಮಂತಿಗೆ ಬಂದಿದ್ರು. ಸೆಕೆಂಡ್ ಮಂತಿಗೆ ಅವರು ಫುಲ್ ಲಂಡನ್ಗೆ ಹೋಗ್ಬಿಟ್ಟಿದ್ರು. ಹ್ಞೂ 2 ಮಂತಗೂ ಮಕ್ಕಂದಿದ್ರು. ಅವರು ಸ್ವರ್ಗದ 3ನೇ ಬಾಗ್ಲಲ್ಲಿದ್ದರು. ಇವತ್ತು ಬಂದರು. ಇವತ್ತು ಈಗ ಜಸ್ಟ್ ನರೇಂದ್ರ ಮೋದಿ ಹತ್ರ ಡಿಸ್ಕಸ್ ಮಾಡಿಬಿಟ್ಟು ಒಂಚೂರು ಕಮ್ಮಿ ಮಾಡಿದ್ರು ಪೆಟ್ರೋಲ್ ರೇಟ್ ಹೇಳಿ ಬಂದಿದ್ದಾರೆ. ಹಿಂಗೆ ಮುಗ್ಸೋದ? ಹ್ಞೂ ಸರಿ ಅಂದರೆ ಇಲ್ಲಿಗೆ ಒಂದು ಕೊಡ್ತೀನಿ ನೋಡು. ಅಲ್ಲಿ ಒಂದು ಕೊಡು ದೊಡ್ಡದು. ಎಲ್ಲ ಕಳ್ತನ ಮಾಡ್ತಿದ್ದೆ ಹೇಳ್ಬಿಟ್ಟು ಅಲ್ಲಿ ನನಗೆ ಯಾರು ಮಾಡ್ತಾರಲ್ಲಿ ಬೇಕಣಪ್ಪ ಅಂದೆ ಎಲ್ಲ ಗೊತ್ತಾದ್ ಬಿಡು. ಒಂದು ಈಗ ಗೊತ್ತಾಗ ನಿನಗೆ ಅಂದೆ, ಯಾಕೆಲ್ಲ ಒಳ್ಳೆ ಸಿಕ್ಕಲಂತಲ್ಲ ನಿನಗೆ. ನಾನು ನೋಡಿದ್ನಂತ ಹಾಕಿ ನೋಡಿದ್ಲು ನಿನ್ನ ಹಾಂ ಏನೋ ತರಕ್ಕೆ ಹೋಗ್ಯಾವ ಅಂದೆ. ನಾನು ನೋಡಲಿಲ್ಲಪ್ಪ. ಗೊತ್ತಾ ಹಿಂಗೆ ಹಿಂಗಾಯ್ತು. ಇಲ್ಲಾಂದರೆ ಇಲ್ಲೇ ಕೆಳಗಡೆ ಮಲಗಿಸೋದು ಅವ್ರನ್ನ. ಇದು ಜೋಕಲ್ಲಿ ಥರ ಗೊತ್ತಾಗ್ತಾ ಇದೆಯಾ? ಈ ಪಿಂಕ್ ಕಲರ್ ಹೋಗಿ 3 ಅಂತ ಹೇಳಿದೆ. ಮತ್ತೆ ಯಾವ ಜಾಗದ ಬರೆಯಕ್ಕೆ 3 ಆ ಸೆಂಟ್ರಿಗೂ ಅವನು ಹಾಕೆ ಹೂವು ಬೇಡ ಯಾವನ ಪಿಂಕ್ ಕಲರ್ನ ಅವ್ನು ಮಿಕ್ಸೋಡಿ ಅದೊಂದು ಕೊಡು. ಇವೇ ಚೆನ್ನಾಗಿರ್ತಾವ ಡಾರ್ಕ್ ಆಗಿರೋವು ಪಿಂಕ್ ಫುಲ್ ನೋಡಿ 3 ಅನ್ನೋದು ಬಳೆಗೆ ಮಾಡೋಣ ಅಂತಂದಿತ್ತು. ಹೂವದಂಗ ಅಂತ ಫುಲ್ ಇವತ್ತು ಹೂವಿನ ಸೂರಿ ಮಳೆ. ಸರಿ ಅಲ್ಲಿ ಇಲ್ಲಿ ಹರ್ಕೊಂಬಂದಿರೋದು ಫ್ರೆಂಡ್ಸ್. ಓ ಇದೆಲ್ಲ ಸಿಕ್ಕರು ಇತ್ತು ಅವ್ರಿಗೆ ಎತ್ಕೊಂಡ್ಬಂದೆ. ಯಾರು ಮನೆ ಕಡೆಗೆ ನಮ್ಮ ಪಕ್ಕದ ಕಡೆ ಯಾತಿಗೆ ಇಟ್ಟದಂಗೆ ಇಟ್ಟಿನ ಪೂಜೆ ಮಾಡ್ತೀವಿ ಅನಿಸ್ತು. ಮೆಂಚಿಕಮ್ಮ ಗಣಸಿಮನ ಮಾಡಿಲ್ಲ ಅಂದೆ. ಸುಳ್ಳಾಡ್ತೀಯಾ ಅಂತಂದ್ರೆ ಇಲ್ಲ ಗಣಸಿಮ ನಮಗೆ ಈಗ ಹೇಳಿದೆ. ಹೇಳ್ಕರ್ಕೊಂಡ ತಗೊಂಬಂದ್ರ ಅಂದ್ಕಡೆ ಹೇಳ್ತಾ ತಗೋಕೇನಂತೆ ಗೊತ್ತಾಯ್ತು ಹೋಗು ಅಂತಂತೆ ಸಿಕ್ಕಿ 3 ಒಂದ್ಸಲ ಅದು ಇದು ಮುಂದೆ ಬರ್ಬೇಕದು ಸೆಂಟ್ರದ್ದು. ತಡಿ ಪಾಪ ನಿನ್ನಂಗೆ ನಾನು 3 ತಿಂಗಳಿಗೆ ಹುಟ್ಟಿಲ್ಲ. ನಮ್ಮ ಅಪ್ಪ ಒಂಚೂರು ಅರ್ಜೆಂಟು ಫ್ರೆಂಡ್ಸ್. ಈಗ ಕ್ರಾಸ್ ಮಾಡಿದನ ಹಿಂಗೆ ಮುದ್ದು ಕಡೆ ಇನ್ನೂ ಇಲ್ಲ ಪಿಂಕು ಹೊಸ ಎಲ್ಲ ಆಗುತ್ತಿದೆ. ಏನು ಮಾಡಲ್ಲಪ್ಪ ನನಗೆ ಒಯ್ಯಮ್ಮ ಮಾತಾಡೋಕ್ಕೆ. ಫೋಟೋಗೆ ಚೆನ್ನಾಗಿ ಕಂಡ್ರೆ ಮಾತ್ರ ಕೊಡೋದು ಪಾಪ ಹಂಗೆ ನೋಡ್ಕೊಳ್ಳೋದು. ತಡಿ ಅಕ್ಕ ಬರಲಿ, ಹೀಗೆ ಇಟ್ಟು ಸುಮ್ಮನೆ ತೆಗಿಬೇಡ. ಇದು 3 ಅನಿಸ್ತಾ ಇದೆಯಾ ಪಾಪ? 3 ಅನಿಸ್ತೈತಾ? ಇನ್ನೂ ಬರೋಕ್ಕಿತ್ತ ಈ ಕಡೆಗೆ? ನೋಡು ನೀನು ಹೇಳು. ನೀವು ನಮ್ಮನೆ ಪ್ರೈಮ್ ಮಿನಿಸ್ಟ್ರು, ನಿಮ್ಮ ಆಜ್ಞೆ. ಪ್ರೈಮ್ ಮಿನಿಸ್ಟರ್ ಅದು ಬೇಡ, ನೀವು ಮಾಡ್ಕೊಳ್ರಿ. ನೀವು ಹೆಂಗೆ ಹುಡುಗಿ ಹಂಗೆ ಮಾಡ್ಕೊಳ್ತವ್ರಿ. ಮಾಡ್ಕೊಂಡು ತಗೋಕೆ ಏನೈತಿ ಇಲ್ಲಿ? ಹಿಂಗೆ ಟಚ್ ಕೊಡ್ಕೊತವ್ರೆ ಹೆಂಗಾಕತ್ತೆ. ತಡಿ ಅಕ್ಕ ಬರಲಿ ತಡಿ. ಅಕ್ಕ ಹೇಳ್ತಿಲ್ಲ ಬಾ ನಾನು ಅಕ್ಕ ಅಪ್ಪ ಏನೋ ಮಾಡ್ತಿದ್ದಾರೆ ನೋಡ್ಬರಲ್ಲಿ. ಏ ಕಾಣೋದೇ ಇಲ್ಲ ಪಾಪ, ತೆಗಿ ಸುಮ್ಮನೆ ಪಾಪ. ನೋಡು ನನಗೆ ಬೈದ್ರು ಚೆನ್ನಾಗಿ ಕಾಣ್ತಿಲ್ಲ ಅಂದಿದ್ದು. ಅಲ್ಲ ವೈಟ್ ಕಲರೇ ಕೆಳಗಿರೋದು, ಅದು ವೈಟ್ ಕಲರ್ ಎಲ್ಲಿ ಕಾಣಿಸ್ತೈತೆ? ಅದೇನು ಚಾಕ್ಲೇಟ್ ಅಲ್ಲ ಬಿಡು ತಿಂದಿರೋದು. ಬಾರಪ್ಪ ಬಿಡ್ತಿ ಬಾರ ಇನ್ನೊಂಚೂರು. ಇಲ್ಲಿ ವೈಟ್ ಕಲರಿಂದ ಹೂ ಇಟ್ಟಾರೆ. ಆತು ಇಡಪ್ಪ ನಿನ್ನ ಸಮಾಧಾನ. ನಮ್ಮ ಅಪ್ಪನ ಬರ್ತಡೇ ದಿನ ನಮ್ಮ ಅಪ್ಪ ಬೇಜಾರು ಮಾಡಬಾರ್ದು ಅಂತ ನಾವೇ ಆಕ್ಸೆಪ್ಟ್ ಮಾಡ್ಕೊಂಡ್ವಿ. ಇಲ್ಲ ಮಾಡಿ ಹಿಂಗೆ ಹೇಳ್ಬೇಕು ನಮ್ಮ ಅಪ್ಪಗೆ ಏನಂತ
ಹ್ಮ್ ನಮ್ಮಪ್ಪ ಸೆಕೆಂಡ್ ಮಂತ್ ಇದ್ದಾರೆ ಇಟಾಲಿ ಗುಲಾಮನ್ ಮೀಟ್ ಮಾಡಕ್ಕೆ ಏನಂತೀವ ಆ ಆ ಕೆಳಗೆ ಇದಾಗಿತ್ತು ಅದು ಮಾತ್ರ ತುಳಿಯಕ್ಕಾಗಲ್ವಾ? ಆಕಿನ ಕಣಪ್ಪ ಪೂರ್ತಿ ತೊಳ್ದಾಕಿದಾರಲ್ಲ, ಅದು ಯಾವ ಮಾಡ್ಬೇಕದು? ಆಕಿನ ತೊಳ್ದು ಹಾಕಿದ್ದು ಅದು ಫುಲ್ ಬೂಟ್ಗೆ ನೆಂದೋದ್ ಕಣಪ್ಪ ಅದು. ಫುಲ್ ಇದಾಗ್ಬಿಟ್ಟು ಅದು ಯಾವಾಗ ಮಾಡ್ತದ್ದು ನಾನು ಹೇಳ್ದೆ. ಬೇರೆ ಬಟ್ಟೆ ತಕ. ಅದೇ ಬೇಕು ಬಟ್ಟೆ. ಮತ್ತೆ ಒಣಗಿಲ್ಲ ಬಟ್ಟೆ. ನಮ್ಮ ಅಕ್ಕ ತೊಳ್ದಾಕ್ಬಿಟ್ಟಾಳೆ ಫ್ರೆಂಡ್ಸ್. ಈಗ ಅದು ಒಣಗ ತನಕ ನಾವು ಫೋಟೋ ಶೂಟ್ ಮಾಡೋಕ್ಕಾಗೋದಿಲ್ಲ. ಚೂರು ಒಣಗಿಲ್ಲ ಪಾಪ. ನೋಡ್ಕೊಂಡು ಹೋಗಿ ಅದು ತಿರ್ಬೇಕಾಯ್ತು ನಿಮ್ಮ ಅಜ್ಜಿ ಬೇರೆ. ಆ ಕಲ್ಲಿ ಮೇಲೆ ಹಾಕಿದೆ ಈಗ ಗೇಟಿ ಮೇಲೆ ಹಾಕಿನಿ. ಅಲ್ಲಿ ಈ ಕಡೆ ಇದ್ರೊಳಗೆ ಸಿಮೆಂಟ್ ಕಲ್ಲಿ ಮೇಲೆ ಹಾಕಿದ್ದೀನಿ ಶಿವತಾ ಇದ್ದಲ್ಲಿ ಅಲ್ಲಿಗೆ ಹಾಕಿದೆ. ಈಗ ಬಟ್ಟೆ ಇಲ್ದಂಗೆ ಶೂಟ್ ಮಾಡಕ್ಕೆ ಹೊಂಟೀವಿ. ಇಲ್ಲಿ ನೋಡ್ರಿ ಬಟ್ಟೆ ಒಣಗಿಸ್ತಾ ಇದ್ದಾರೆ ಇವರು. ಹಾಂ ಏನು ಅಯ್ಯೋ ಹಾಂ ಒಣಗಲ್ಲ, ಫುಲ್ ತೊಳೆದು ಬಿಟ್ಲಿಕ್ಕೆ. ಇದು ಎಷ್ಟು ಚೆನ್ನಾಗಿತ್ತು ನೋಡ್ರಿ, ಲವ್ ಯುವರ್ಸ್ ಅದು. ಅಪ್ಪ ಹೂ ಎಲ್ಲ ಇತ್ತು ಕಣಪ್ಪ ಇದ್ರಾಗ, ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಆದರೆ ಏನು ಮಾಡೋಂಗಿಲ್ಲ. ಒಪ್ಪು ಬೇರೆದು ನೋಡ. ಇದು ವೈಟ್ ಕಲರ್ ಹೂ ಇರಲ್ಲ, ಚೆನ್ನಾಗಿ ಕಾಣಿಸ್ತೈತಿ. ಯಾಕಂದ್ರೆ ಚೆನ್ನಾಗಿ ಕಾಣ್ತಿಲ್ಲ ನೋಡ್ಬಾ. ಅಲ್ಲ ಕಣಪ್ಪಿ 3 ಇಲ್ಲಿ ಬರ್ದಿಲ್ಲ ಪಾಪನ ಎಲ್ಲಿ ಮಗ್ಸನ ಅದರೊಳಗೆ ಅಷ್ಟಾಗತ್ತ ಆಗಲ್ಲ. ಹಂಗಾರೆ ಕೆಳ ಮಾಡ್ತೀನಿ. ಭಾಳ ಚೆನ್ನಾಗೈತಿ. ಸಾಕಾ? ವೈಟ್ ಕಲರ್ ಹೂ ಇರಲ್ಲ, ಇರ್ಲಿ ತಗ. ಬೇಜಾರಕ್ಕರ ಬರ್ತಡೇ ದಿನ ಅಂತ ಸುಮ್ಮನೆ ಅದೇ. ಸರಿ, ಆಮೇಲೆ ತಕ್ಕ ನೀನೊಂದೆರಡು ಫೋಟೋ ತೆಗಿಯೋಣ ಅಂದ್ಲು ನಮ್ಮ ಅಕ್ಕ. ತೆಗಿಲ್ಲ ಕುಡಿಸ್ತೀನಿ. ಕಸ ಗುಡಿಸಿ ಡ್ರೆಸ್ ನೋಡ್ಕೊಳಕ್ಕೆ ಬೇರೆದು. ಈ ಕಡೆ ಜಾಸ್ತಿ ಆಗ್ಬಿಡ್ತು, ಚೂರು ಒಣಗಿಲ್ಲ. ನೀನು ಬೇಕಾದ್ರೆ ನೋಡ್ಕೊಂಬರ ನೋಡ್ಕೊಂಬ. ಇಲ್ಲಿ ಮಧ್ಯ ನಮ್ಮ ಬೇಬಿ ಡಾಲ್ನ ಕೂರಿಸೋದು. ಜೋಕಲ್ಲಿ ಇಲ್ಲಿ ತೂಗ್ತಾ ಇರುತ್ತೆ ನಮ್ಮ ಬೇಬಿ ಡಾಲ್. ಎಷ್ಟು ಚೆನ್ನಾಯ್ತಾ? ನನ್ನ ಮಗಳನ್ನ ಕರ್ಕೊಂಡು ರೆಡಿ ಮಾಡ್ಕೊಂಡು ಕರ್ಕೊಂಬರ್ತಿದ್ದಾರೆ. ಈಗ ಸೆರೆ ಇಡುವ ಕ್ಯಾಮ್ರಾಮನ್ ಕೂಡ ಇವರೇ. ಕ್ಯಾಮ್ರಾಮನ್ ದೀಪ್ತಿ ಜೊತೆ ಸ್ಫೂರ್ತಿ ಆ್ಯಂಡ್ ದಿವಿಷಾ. ಫೋಟೋ ಶೂಟ್ ಆಯಿತು. ವಾಟ್ ನೆಕ್ಸ್ಟ್ ಪ್ರೋಗ್ರಾಮ್? ವಾಟ್ ನೆಕ್ಸ್ಟ್ ಪ್ರೋಗ್ರಾಮ್? ಸೆಲೆಬ್ರೇಷನ್. ಇವಾಗಲೇನಾ? ಬರ್ತ್ಡೇ ಸೆಲೆಬ್ರೇಷನ್. ಐ ಆಮ್ ರಿವೀಲಿಂಗ್ ಮೈ ಮದರ್ ಗಿಫ್ಟ್. ನಮ್ಮ ಅಕ್ಕನೇ ಕ್ಲೀನ್ ಮಾಡ್ತಾಳೆ ಈಗ. ಥ್ಯಾಂಕ್ಸ್. ವೆಲ್ಕಮ್. ಸೊ ಮಚ್ ಕ್ಯಾಮ್ರಾಮ್ಯಾನ್. ದೀಪ್ತಿ ಜೊತೆ ಕ್ಯಾಮ್ರಾಮ್ಯಾನ್ ಅಲ್ಲ, ಏನು ನಾವು ಏನು ನೀವು ಸಿಸ್ಟರ್ ಅಲ್ಲ, ನೋ ಪ್ರೊಡ್ಯೂಸರ್ ಅವರು. ಅಸಿಸ್ಟೆಂಟ್ ಸ್ಫೂರ್ತಿ ಆ್ಯಂಡ್ ದಿವಿಷಾ. ಡೈರೆಕ್ಟ್ ಮಾಡಿರೋದು ದೀಪ್ತಿ ಅವರು, ಪ್ರೊಡಕ್ಷನ್ಗೆ ದುಡ್ಡು ಕೊಟ್ಟಿರೋರು ಬಸಂಗೌಡರು. ಕಲೆಕ್ಷನ್ ಮಾಡ್ತಾರೆ. ಬಸಂಗೌಡ್ರಿಗೂ ಧನ್ಯವಾದಗಳು, ಕೋಟಿ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ವೆಲ್ಕಮ್ ಅನ್ಬೇಕು. ಬೆಳಗ್ಗೆ ವಿಶ್ ಮಾಡಿದ್ರೆ ವೆಲ್ಕಮ್ ಅಂತತೆ. ನಾವು ಓ ಹಿಂಗೆ ಹ್ಯಾಪಿ ಬರ್ಡೇ ಅಲ್ಲಿ ಡೆಕೋರೇಷನ್ ಮಾಡಿರೋ ತಗೊಂಡು ಹ್ಯಾಪಿ ಬರ್ಡೇ ಅಂತಾಳಲ್ಲ ಫ್ರೆಂಡ್ಸ್. ನಮ್ಮ ಅದನ್ನ ಮಾಡಿದ್ರೆ ಸುತ್ತಾಡ್ಬೋದಲ್ಲ ಅಂತ ಹೇಳ್ಬೇಕು. ಓಕೆ ಅದನ್ನ ಮಾಡಿದ್ರೆ ಕೈ ತುಂಬ ದುಡ್ಡು ಬರ್ತತೆ, ಬೇಕಾದಾಗ ಸುತ್ತಾಡ್ಬೋದು. ಯಾವ್ದನ್ ಮಾಡಿದ್ರೆ? ಕೆಲಸ ಮಾಡಿದ್ರೆ. ನಮ್ಮ ಕಾಯಕ ಏನೈತೆ, ಕಾಯಕನ ಫಸ್ಟು ಕ್ಲಿಯರಿಟಿ ಮಾಡಬೇಕು. ಕ್ಲಿಯರಿಟಿ ಮಾಡಿದ್ಮೇಲೆ ಅಮೌಂಟ್ ಬರುತ್ತಲ್ಲ, ಆಮೇಲೆ ವಾರ 15 ದಿವಸ ರಜೆ ತಗೊಳ್ಬೇಕು, ಸುತ್ತಾಡಬೇಕು, ಎಂಜಾಯ್ ಮಾಡಬೇಕು ಅಷ್ಟೇ. ಅದ್ರಾಗ ಏನೈತೆ? ಈಗ ನಾವು ಅದನ್ನ ಕೇಳಕ್ಕೆ ಹೋದ್ರೆ ನಮ್ಮ ಹಿರಿಯರು ಅವರೆಲ್ಲ ಕೊಡಲ್ಲ ದುಡ್ಡ. ನಮ್ಮ ದುಡ್ಡಿನಾಗ ನಾವು ಹೆಂಗಾರ ಖರ್ಚು ಮಾಡೋಣ. ಐ ಡೋಂಟ್ ಕೇರ್. ಗೊತ್ತಾಯ್ತಾ ಬೇಬ್ಸ್? ಹಂಗೆ ನಮ್ಮ ಡನ್ ಆಗಿದೆ. ನಮ್ಮ ಅಪ್ಪನ ಪಾರ್ಟಿ ಇಲ್ಲ ಬಿಡು. ಓಹೋ ಶೋ ಶೋ ಏನು ತರ್ತೀಯ ನೋಡು. ಹೇಳ್ಸಲ್ರಿ ನೀನು ಪಾರ್ಟಿ ಕೊಡ್ಸೋದು, ನೀನು ಕೊಟ್ಟಿದ್ದು ತಿಂತೀವಿ ನಾವು. ನಮ್ಮ ಅಕ್ಕ ನಮ್ಮ ಅಪ್ಪನ ಬರ್ತಡೆಗೆ ರೆಡಿ ಆಗ್ತಾ ಇದ್ದಾಳೆ ಫ್ರೆಂಡ್. ನನಗೆ ಹೊಡೆದ ತಿಂದಿ ಕಣಪ್ಪ ನೀನು. ಏನ್ತಿರಪ್ಪ ಅಕ್ಕಂಗೆ ಕೇಳು. ಏನೇನೆ ಅಮ್ಮಂಗೆ ಉಲ್ಲ ಬಂಗಾರ ಉಲ್ಲ ಉಲ್ಲ. ಹೀರೋಯಿನ್ ಥರ ರೆಡಿ ಆಗ್ತಾ ಇದ್ದಾರಲ್ಲ ಇವರು. ಯಾವ ಫಂಕ್ಷನಿಗೆ ಹೋಗ್ತಾರೆ?
ಹಾಂ ಸಂಜೆದು ಮುಖ ತೊಳ್ಕೊಳ್ಳೋದಿದೆ. ಬಿಟ್ಟು ಹೋಗಳೆ ಫ್ರೆಂಡ್ಸ್. ನಾನು ತೆಗ್ದು ಇಡಬೇಕು ಯಾವಾಗೂ ಹಂಗೆ ಫ್ರೆಂಡ್ಸ್. ಎಲ್ಲ ಸಣ್ಣ ಮಕ್ಕಳು ಮನೇಲಿ ಸಣ್ಣ ಮಕ್ಕಳು ಹಿಂಗೆ ಮಾಡ್ತಾರೆ ಅಂದರೆ ದೊಡ್ಡ ಅವಳೆ ಹಿಂಗೆ ನಮ್ಮ ಮನೆಗೆ. ಕರೆಂಟ್ ಇಲ್ಲ ಬಾಬಾ, ನಿಮಿಷ ಬೆಳಗ್ಗೆಯಿಂದ ಕರೆಂಟ್ ಇಲ್ಲ ಫ್ರೆಂಡ್ಸ್. ನಮ್ಮ ಮಮ್ಮಿ ಏನು ಮಾಡ್ತಿದ್ದಾರೆ? ಏನು ಮಾಡ್ತಿದ್ದೀಯ ಮಮ್ಮಿ? ಟೀ ಸ್ಟ್ರಾಂಗಾಗಿ ಟೀ ಕುಡಿಯೋಣ ಬರ್ರಿ ಫ್ರೆಂಡ್ಸ್. ಅಮ್ಮ ರೆಡಿ ಆಗಲ್ವಾ ನೀನು ನಿಮ್ಮ ಮನೆಯವ್ರ ಬರ್ಡೇಗೆ? ಹಾಕ್ತೀವಿ ಮಗ. ಸ್ವಲ್ಪ ಕೆಲಸದಿಂದ ಸ್ವಲ್ಪ ರಿಲೀಫ್ ಪಡೆದಿದ್ದೀವಿ, ಕೆಲಸ ಇಲ್ಲ. ಅದಕ್ಕೆ ನಾವು ಈಗ ಫುಲ್ ರೆಡಿಯಾಗಿ ನಮ್ಮ ಯಜಮಾನ್ರದ್ದು ಬರ್ತಡೇ ಸೆಲೆಬ್ರೇಷನ್ನ ಮಾಡ್ತೀವಿ. 57 ತುಂಬಿ 58ನೇ ವರ್ಷ ಕಾಲಿಡ್ತಾ ಇದ್ದಾರೆ. ಅದನ್ನ ಸೆಲೆಬ್ರೇಷನ್ ಮಾಡಬೇಕು ಅಂತಿದ್ವಿ. ನೀನೇನೋ ಗಿಫ್ಟ್ ಕೊಡ್ತಿದ್ದಿ ಅವರಿಗೆ? ಖಂಡಿತ ಕೊಡಬೇಕು. ಅವರು ಅದನ್ನ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅನ್ಸುತ್ತೆ ನಾ ಕೊಡೋ ಗಿಫ್ಟನ್ನ. ಅದನ್ನ ಅವ್ರಿಗೆ ಗೊತ್ತಿಲ್ಲ. ನಾನೇ ತರ್ಸ್ಕೊಂಡು ನನ್ನ ಮಗಳ ಹತ್ರ ನಾ ಕೊಡ್ತಾ ಇದ್ದೀನಿ. ನೋಡ್ಬೇಕು ಅವ್ರದ್ದು ಹೇಗಿರುತ್ತೆ ಖುಷಿ ಅಂತೇಳಿ. ಅವ್ರಿಗೆ ಯೂಸ್ಫುಲ್ ಇದೆಯಾ ಅದು? ತುಂಬಾನೇ ಇದೆ. ತುಂಬ ದಿನದಿಂದ ಅವ್ರು ಅನ್ಕೊಂತಿದ್ರಲ್ವಾ? ತುಂಬಾ ದಿನದಿಂದ ಅನ್ಕೊಂತಿದ್ರು ಅವರಿಗೆ. ಅದನ್ನೇ ನಮ್ಗೆ ಯೂಸ್ ಆಗಂತದೇ ಕೊಡ್ತಿರೋದು. ನನ್ನ ಮಗ್ಳು ಯಾಕೋ ಅಳ್ತದಳ್ ಕಣ್ರಿ. ಆಕ್ ಬಂಗಾರಿ ಬತ್ತೆ ಬಿಸ್ತದಾಳೆ, ಅದಕ್ಕೆ ಅಳ್ತಾ ಇದ್ದಾಳೆ. ಮಕ್ಕಡೆ ಹಾಕಕ್ ಬಿಡ್ತಿಲ್ಲ ಅಂತ ಅಳ್ತಿದ್ದಾರೆ ಫ್ರೆಂಡ್ಸ್. ಹೌದ್ ತಾನೆ ಫ್ರೆಂಡ್ಸ್? ಕಾಫಿ ಮಾಡಿದರೆ ಸಕ್ಕರೆನೇ ಹಾಕಿಲ್ಲ. ಎಲ್ಲದರಮ್ಮ? ಅಯ್ಯೋ ಬಾಗ್ಲಾಗದಾರ ಫ್ರೆಂಡ್ಸ್. ಟೀ ಮಾಡಿದಾರೆ ನಮ್ಮಮ್ಮ, ಸಕ್ಕರೆನೇ ಹಾಕಿಲ್ಲ. ನಮ್ಮಪ್ಪ ಬೈತೈತೆ. ತಾತ ಕುಡಿಬೇಡ, ಸಕ್ಕರೆ ಐತಾ? ಕುಡು. ಹಾಕದ್ ಮರ್ತಾರೆ. ಅಮ್ಮನ ಎಂತ ತಲೆ, ಸ್ವೀಟೇ ಹಾಕ್ಲಂಗೆ ಎಲ್ಲರಿಗೂ ಕೊಟ್ಟು ಕುಡಿಸ್ತಿದ್ದೆಲ್ಲ. ಇವಾಗ ಹಾಕೋಣ, ಅದಕ್ಕೇನಂತೆ. ಇವರಿಗೆ ಸ್ವಲ್ಪ ಮರುವಿನ ಕಾಯಿಲೆ ಬಂದ್ಬಿಟ್ಟಿದೆ ಫ್ರೆಂಡ್ಸ್, ಅದಕ್ಕೆ ಈ ಥರ ಆಗ್ಬಿಟ್ಟಿದ್ದಾರೆ. ಸ್ವೀಟ್ ಇತ್ತಾ? ಟೀ ಸ್ವೀಟ್ ಇತ್ತಾ? ಹಾಕೇ ಇಲ್ಲ ಬೆಲ್ಲ ಹಾಕಿಲ್ಲ, ಮರ್ತ್ಬಿಟ್ಟಾರೆ. ನನ್ನ ಮಗ ಅಲ್ಲ ಇದ್ದಾನೆ ಯಾಕೋ ಇವತ್ತು ಕಾರಿನ ಕೆಳಗಡೆ ಮಲ್ಕಂದಿಲ್ಲ. ಬಂಗಾರಿ. ಗುಡ್ ಈವ್ನಿಂಗ್ ಎವರಿಬಡಿ ಅನ್ನಿ ಬಂಗಾರಿ. ಗುಡ್ ಈವ್ನಿಂಗ್. ಹೇಳ್ತದಾರೆ ನೋಡ್ರಿ ಫ್ರೆಂಡ್ಸ್, ನಿಮ್ಗೆಲ್ಲರಿಗೂ ಗುಡ್ ಈವ್ನಿಂಗ್ ಅಂತ. 5:15 ಆಗಿದೆ. ಬಂಗಾರಿ ಋತು ನಾನು ವಿಡಿಯೋ ಮಾಡಿಲ್ಲ ಚಿಕ್ಕಿ ಅಂತಾನೆ. ಈಗ ವಿಡಿಯೋ ಮಾಡಿದ್ರೆ ಮುಖ ಮುಚ್ಕೊಂಡು ಹೋಗ್ತಾನೆ. ಬಾರ ಇಲ್ಲಿ ಬಾ ಋತು, ನಮ್ಮ ಅಕ್ಕನ ಮಗ ಬಾ. ನನಗೂ ಮಗ. ಚಿಕ್ಕಿ ಬ್ಲಾಗ್ ಬಿಟ್ಟಿಲ್ಲ ಅಂದೆಲ್ಲ, ಇವತ್ತು ಬಿಡ್ತೀನಿ ನೋಡು. ಹಾಂ ನೀನು ಕಾಣಿಸ್ತೀಯ ತಗಳ. ಮಮ್ಮಿಗೆ ಹೇಳೋಗಿ. ಏನಾಡು ಕ್ರಿಕೆಟ್ ಆಡೋಕೆ ಹೋಗಿದ್ಯಾ? ಎಲ್ಲಿ? ಅಕ್ಷಯ ಬಗ್ಲಿಗ ನಮ್ಮಣ್ಣ. ಓಯ್ ಡಾಕ್ಟ್ರು ಬಂದ್ರಾ? ಬಾಯಿಲಿ. ಫ್ರೆಂಡ್ಸ್ ಎಲ್ಲಿ ಸಿಕ್ಕರು ನಿನಗೆ ಕ್ರಿಕೆಟ್ ಆಡೋಕ್ಕೆ? ಪಾ ಬೆವು ತೆಗಿಯಲ್ಲಲ್ಲಿ ಹೋಗು ಫ್ರೆಶ್ ಆಗಿ ಈಗ ಹಾಕಿದ್ದಾರೆ ಫ್ರೆಂಡ್ಸ್. ಬನ್ನಿ ಟೀ ಕುಡಿಯೋಣ. ತುಂಬ ದಿನ ಪಿಂಪಲ್ಸ್ ಆಗಿರಲಿಲ್ಲ, ಇವಾಗ 3 ಪಿಂಪಲ್ ಆಗಿಬಿಟ್ಟಿದೆ. ಕೆಂಪಿಗೆ ಇಲ್ಲ ಹಾಕ್ತೀನಿ. ನಮ್ಮ ಪಪ್ಪ ಒಳ್ಳೂರಿಗೆ ಹೋಗ್ತಾ ಇದ್ದಾರೆ, ನಮಗೆ ಪಾರ್ಟಿ ಕಟ್ಸೋಕ್ಕೆ ತರಬೇಕು ಅಂತಲೂ ನಾವೇ ಹೇಳ್ಬೇಕಂತೆ. ಅದನ್ನು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಮೆಸೇಜ್ ಹಾಕ್ಬೇಕಂತ ನಾನೀಗ ಏನು ಬೇಕು ಅಂತ. ಯಾಕೆ ಮೆಸೇಜ್ ಹಾಕು ಅಂತ ಹೇಳಿದ್ದಾರೆ ಅಂದರೆ, ಅವರು ಒಳ್ಳೂರಿಗೆ ಹೋಗೋಷ್ಟೊತ್ತಿಗೆ ಮರೀತಾರೆ ಏನು ತರಬೇಕು ಅಂತ. ಅಲ್ಲೇನಮ್ಮ? ಹೌದು. ಆದರೂ ಇವರಷ್ಟು ಮರವು ಇನ್ನೋರಿಗೆ ಬಂದಿಲ್ಲ. ಟೀಗೆ ಸಕ್ಕರೆ ಹಾಕ್ಲಂಗೆ ಬೆಲ್ಲ ಹಾಕ್ಲಂಗೆ ಟೀ ಮಾಡೋ ಅಷ್ಟೋರಿಗೆ ಮರು ಬಂದಿಲ್ಲ ಸದ್ಯ. ನಮಗೆ ಶುಗರ್ ಇರೋದ್ರಿಂದ ಎಲ್ಲರಿಗೂ ಹಾಗೆ ಕುಡಿಸ್ತಾ ಇದ್ದೀವಿ ಅಷ್ಟೇ. ಇವ್ರಿಗೆ ಶುಗರ್ ಇದ್ದರೆ ನಾವೇನು ಮಾಡಬೇಕು? ನಾವು ಹಂಗೆ ಕುಡಿಬೇಕಾ? ಮುಂಜಾಗ್ರತೆ. ಅಯ್ಯೋ ಮುಂಜಾಗ್ರತೆ.
ಅಪ್ಪ ಬರೋಷ್ಟೊತ್ತಿಗೆ ನಮ್ಮ ಮೇಡಮ್ ಅವ್ರ ಮೇಕಪ್ಪೇ ಹೋಗುತ್ತೇನೋ. ಆಮೇಲೆ ತೊಳಿತೀರಾ? ಈಗ ತೊಳಿತೀವಿ. ನೋಡ್ರಿ, ಈಗ ನಮ್ಮ ಡ್ಯೂಟಿ ಪಾತ್ರೆ ತೊಳಿಬೇಕು, ಕಸ ಗುಡಿಸ್ಬೇಕು, ಮಕ್ಕಳು ನೀರು ಹಾಕ್ಬೇಕು. 5:30 ಅಲ್ಲಿ ಮಾಡ್ಕೊಂಬರ್ತೀನಿ ಎಲ್ಲನೂ ಕೆಲಸ. ಬಾಯ್ ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ. ಫ್ರೆಂಡ್ಸ್, ಮಳೆ ಬೇರೆ ಬರೋಂಗಾಗೈತೆ. ನಮ್ಮ ಪಪ್ಪ ಒಳ್ಳೋರಿ ಬೇರೆ ಹೋಗ್ಬಿಟ್ಟಿದೆ. ಸ್ಟಾರ್ಟ್ ಆಗಂಗಾಗೈತೆ ದೇವ್ರೆ. ಅಷ್ಟೊತ್ತಿಗೆ ನಮ್ಮ ಪಪ್ಪ ಮನೆಗೆ ಬಂದರೆ ಸಾಕಾಗೈತೆ ನೋಡ್ರಿ. ಗುಡುಗ್ತೈತೆ. ನಾನು ಮಧ್ಯಾಹ್ನನೇ ಕೇಕ್ ತಂದಿದ್ದು, ಇವಾಗ ಹಿಂಗೆ ಮಳೆ ಬರುತ್ತೆ ಅಂತ. ನೆನ್ನೆನೂ ಬಂದಿತ್ತಾ ಸಂಜೆ, ಹೇಳಿದ್ರೆ ಕೇಳಲ್ಲ ನಮ್ಮ ಪಪ್ಪ. ಸಂಜೆ 4 ಗಂಟೆಗೆ ಹೋಗೋಣ ಪಪ್ಪ ಅಂದರೆ ಕೇಳಲಿಲ್ಲ. ಈಗ ಹೋಗ್ಬಿಟ್ಟೈತೆ. ಎಷ್ಟೊತ್ತಿಗೆ ಬರ್ತತೋ ಏನು. ಮಳೆ ಸ್ಟಾರ್ಟ್ ಆಗೋಷ್ಟೊತ್ತಿಗೆ ಮನೆಗೆ ಬಂದರೆ ಸಾಕು ನೋಡ್ರಿ ಫ್ರೆಂಡ್ಸ್. ಹೋಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಗುಡುಗ್ತೈತೆ. ಬಂತು. ಗೇಟ್ ತೆಗಿಬೇಕು ಫ್ರೆಂಡ್ಸ್. ಸರ್ಕಲಕ್ಕೆ ವಾ, ಎಂತ ಗುಡುಗು. ಹಾಂ, ಕರೆಕ್ಟ್ ಟೈಮಿಗೆ ಬಂದೆ. ಪುಣ್ಯ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಬಂತು ಪಪ್ಪ. ವಾ, ಈಗ ಮಳೆ ಸ್ಟಾರ್ಟ್ ಆಯ್ತು. ನಮ್ಮ ಪಪ್ಪ ಮನೆಗೆ ಬಂತು. ಥ್ಯಾಂಕ್ ಯು ಸೋ ಮಚ್. ಏನು ಉಬ್ಬಾರ್ಸದ್ ನೋಡ್ರಿ ನಮ್ಮ ತಾತ. ಹಾಗೆ ಆಗ್ತಾರೆ. ಕರೆಂಟ್ ಇರಲ್ಲ ಅಂತ ನಮ್ಮಪ್ಪ ಲೈಟ್ ಆನ್ ಮಾಡೋಕ್ಕೆ ಬೈತಾ ಇದೆ ಫ್ರೆಂಡ್ಸ್. ಇಲ್ಲಿಂದ ಕರೆಂಟ್ ಇಲ್ಲ ಅಂತ ಹೇಳ್ತಿದ್ದಾಳೆ ಅಂತ ಅನ್ಕೋಬೇಡಿ. ನಮ್ಮ ಮನೇಲಿರೋದು UPS. ಇನ್ನು ನಾವು ರೆಡಿ ಆಗೋಣ. ಈಗನೂ ರೆಡಿ ಆಗೋಣ. ಈಗ ದೀಪ ಹಚ್ಚಿ ನನ್ನ ಮಗಳನ್ನ ಮಲಗಿಸ್ತಾ ಇದ್ದಾರೆ. ಅದಕ್ಕೆ ಹಿಂಗೆ ಕೇಕೆ ಹೊಡಿತಾ ಇದ್ದಾರೆ. ಅವಳು ಅಳ್ತಿದ್ಲು ಅಂತ ನಮ್ಮ ಪಪ್ಪ ಮತ್ತು ನಮ್ಮ ಅಕ್ಕ ಮಲಗಿಸ್ತಾ ಇದ್ದಾರೆ. ಈಗ ಕೇಕ್ ಕಟ್ ಮಾಡೋದು. ನೀವು ಬರ್ಡೇನ ಚೆನ್ನಾಗಿ ಮಾಡಬೇಕು ಅಂದರೆ ಅವ್ರಿಗೆ ಖುಷಿ ಆಗೋ ಥರ ಮಾಡಬೇಕು ಅಂತ ಏನು ಗ್ರ್ಯಾಂಡಾಗೇನು ಮಾಡಲ್ಲ ನಾವು. ಅಂದರೆ ಡೆಕೋರೇಷನ್ ಎಲ್ಲ ಮಾಡಿ ಯಾವಾಗೂ ತಕ್ಕ ತೂಗಿದ್ರು. ಅವ್ರು ಯಾರು ತೂಗಿದ್ರು ಮಕ್ಕಂದಿಲ್ಲ. ಇವಾಗ ಮಕ್ಕಂದಾಳೆ ಫ್ರೆಂಡ್ಸ್. ಆಕೆಗೆ ಒಂಥರ ನಾನು ತೂಗಿದ್ರೆ ಲೋವು. ಹಂಗೆ ಹೇಳ್ತೀನಿ ಅಂತಲ್ಲ, ನಿಜ ಅದು. ಮಲ್ಕೋತಾಳೆ ನಾನು ತೂಗಿದ್ರೆ. ಎಷ್ಟೊತ್ತಿಗಾದರೂ ಆಗ 12 ಗಂಟೆಗೆ ಎದ್ದಿದ್ಲು ಅಂದ್ಕೊಳ್ರಿ. ನಾನು ತೂಗಿದ್ರೆ ಮಕ್ಕಂಬಿಡ್ತಾರೆ. ಬಂಗಾರಿ ಚಿಕ್ಕಿ ಮಮ್ಮಿ ಅಂದರೆ ಇಷ್ಟ. ಬರ್ಡೇ ಬಾಯಿಗೆ ತಡ್ಕೊಳಕ್ಕಾಗ್ತಿಲ್ಲ. ತುಂಬ ಚೆನ್ನಾಗಿ ಮಾಡ್ಕೊತಾರೆ. ನಾನು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ಚೆನ್ನಾಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಮ್ಮ ಅಪ್ಪ ಈ ಥರ ಕೇಕು ಅವರು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಏನು ನಾನು ಬೇಡ ನಮ್ಮ ಅಪ್ಪನ ಬರ್ತಾರೆ. ಹಿಂಗಿಡೋಣ ಪಾಪ, ಹಿಂಗಿಡೋಣ ಒಂದು ಚಿಕ್ಕದಾದ ಸೆಲೆಬ್ರೇಷನ್ನು ಮಾಡ್ತೀವಪ್ಪ ಅಂದರೆ ಅಲ್ಲಿಟ್ಟು ಬಂದ್ಬಿಟ್ಟಿನಿ. ಕರ್ತಿದ್ದು ಕರೆಂಟ್ ಬಂದು ಇಲ್ಲ ಕಣಮ್ಮ ಬರ್ತಡೇಗಿಂತ ನಮ್ಮ ಅಪ್ಪಂಗೆ ಕರೆಂಟ್ ಬರ್ತಾವೋ ಇಲ್ಲ, KEB ಅವ್ರಿಗೆ ಯಾವಾಗ ಫೋನ್ ಮಾಡಲಿ ಅನ್ನೋದೇ ಅವರಿಗೆ ಭಾರಿ ಟೆನ್ಷನ್ ಆಗಿರುತ್ತೆ. ಬೆಳಗ್ಗೆ 10 ಗಂಟೆಗೆ ಹೋದವರು. ಹ್ಯಾಪಿ ಬರ್ಡೇ ಟು ಯು ಡಿಯರ್ ಪಪ್ಪ. ಹ್ಯಾಪಿ ಬರ್ಡೇ ಟು ಯು. ಲೈಟ್ ಹಾಕಮ್ಮ ಫ್ರೆಂಡ್ಸ್. ಸ್ನ್ಯಾಪ್ ರೀ ಸ್ನ್ಯಾಪ್. ಕೇಕ್ ಕಟ್ ಮಾಡಪ್ಪ. ಮಾಡಿ ನಿಮ್ಮ ಅಪ್ಪನ ತಿನ್ಸಿ. ಆಮೇಲೆ ಕೊಟ್ರೆ ತಗೊಳ್ಳೋದು. ತಾತ ತಿನ್ಸೋದಿಲ್ಲ, ತಿನ್ನೋದಷ್ಟೇ. ವಿಶ್ ಮಾಡು, ನಾನು ಮಾಡಿಸ್ತೀನಿ ನೋಡಿ. ಹುಟ್ಟುಹಬ್ಬದ ಶುಭಾಶಯಗಳನ್ನು. ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೂಡ ನೆನಪಿನ ಬಿಟ್ಕೊಂಡ ತಾಳು. ನೀನು ತಿನ್ಸಪ್ಪ. ಫೋಟೋ ಹೊಡ್ಕೊಂಡಿದ್ದ ಇದ್ರಾಗೆ ಸ್ಕ್ರೀನ್ ಶಾಟ್ ತಗೊಂಡು ಸ್ಕ್ರೀನ್ ಶಾಟ್ ತಗೊಂಡ್ರೆ ಚೆನ್ನಾಗಿ ಬರಲ್ಲ. ಹುಟ್ಟುಹಬ್ಬದ ಶುಭಾಶಯ. ಅಯ್ಯೋ ಸಿಕ್ಕಿ
ಭಾಗ್ಯ ಮಂಚ ಆಯುಷ್ಯಾಗಿ ಬರ್ತಾರೆ ಒಂದು ನಿಮಿಷ ತಾಳು ಚೆಂದ ಬರೀ ಬೇಡ ಅದು ಅವ್ರ ಗಿಫ್ಟು. ನಮ್ಮಮ್ಮ ನಮ್ಮಪ್ಪಂಗೆ ಫಸ್ಟ್ ಟೈಮು ಗಿಫ್ಟ್ ಕೊಡ್ತಾ ಇರೋದು. ಇಲ್ಲ ಹಂಗೆ ನಿತ್ಕೊಂತಾರೆ, ಅದು ವಿಡಿಯೋದಾಗ ಬರ್ತತೆ. ಓಪನ್ ಮಾಡಬೇಕಲ್ಲ. ಥ್ಯಾಂಕ್ ಯು. ಧನ್ಯವಾದಗಳು. ಸ್ಮಾಲ್ ಗಿಫ್ಟ್ ಓಪನ್ ಮಾಡಿ. ಈ ಗಿಫ್ಟ್ ನೋಡಿ ಫುಲ್ ಎಕ್ಸೈಟ್ ಆಗಿಬಿಡ್ತೀರಾ. ಏನಿರ್ಬೋದು ಗೆಸ್. ಎಸ್ ನನಗೆ ವಿಘ್ನೇಶ್ವರ ನೆನಪಿದೆ. ವಿಘ್ನೇಶ್ವರನ್ ಫೋಟೋ ಕೊಟ್ಟಿರ್ಬೋದು ಅಂತ ಹೇಳ್ತಿರೋದು. ಇಲ್ಲ, ಅದು ನಿನಗೆ ಯೂಸ್ ಆಗಂಥದ್ದು. ನನಗೆ ಯೂಸ್ ಆಗಲ್ಲ. ನಿನಗೆ ಯೂಸ್ ಆಗಂಥದ್ದು. ಭಾಳ ದಿನದಿಂದ ಅನ್ಕೊಂಡಿದ್ದೆ ಸಾಕು ಅಷ್ಟೇ. ಅಷ್ಟೇ. ಕರೆ ಕಡೆ ನೀನು ಇಲ್ಲ ಹೋದ್ರೆ ಆಗ್ತಿದ್ವಿ. ಮಾಡ್ತಿದ್ದಾರೆ. ಹುಟ್ಟುಹಬ್ಬದ ಶುಭಾಶಯಗಳು ಪತಿ ದೇವರೇ. ಪತಿ ದೇವರೇ ವೀಣಾ. ಹಿಂದಿನೇ ಓಪನ್ ಮಾಡಿ. ಪ್ರಕಾಶ್ ಮಾಮನ ಇದನ್ನೇ ತಗೊಂಡಿರೋದು. ಹೌದಾ? ಹ್ಞೂ ಅದು ಕೇಳಿದಲ್ಲಿ ನಿಮ್ಮ ಮಾವ ತಗೊಂಡು ಹೋಗಿದ್ದಾರೆ ಅಂದರು. ಅವಾಗ ಗೊತ್ತಾಯ್ತು ಪ್ರಕಾಶ್ ಮಾಮ ಅಂತ. ನಮ್ಮಮ್ಮ ಫಸ್ಟ್ನೇ ಸಲ ಗಿಫ್ಟ್ ಕೊಡ್ಸಿರೋದು ಫ್ರೆಂಡ್ಸ್. ಇದು ಕ್ಯಾಪು. ಕ್ಯಾಪ ಹ್ಞೂ ತಗೊಂಡಿಗೆ ತಗೊಬೇಕು. ಒಂದನೇ ಸಲ ಎರಡನೇ ಸಲ ತಾತಗೂ ಜೀರೋ ಕಟಿಂಗ್ ಮಾಡ್ಬೋದು. ಮಾಡಿ. ಇವೆಲ್ಲ ಬೇರೆ ಅಕ್ಕಿನ ವರ್ಷ ಮಂದಿ ಅವೆಲ್ಲ ಬಿಯರ್ಡ್ ಇರೋರು ಸೆಟ್ ಮಾಡ್ಕೊಂಡು ನಾವು ಬಿಯರ್ಡ್ ಇರೋಲ್ಲ ಹುಡುಗರಿಗೆ. ಇದು ಗಡ್ಡ ಅವ್ರು ಸೆಟ್ ಮಾಡ್ಕೊಂಡು ನಾವು ನಿನಗೋದಿಲ್ಲ ತಾನೆ. ನಮಗೆ ಇದೊಂದೇ ಸಾಕು. ಕಲ್ಜೆಲ್ಲ ಕಲ್ಕೆ ಮಂದಿ ಗಡ ಫುಲ್ಲು ಶೇವ್ ಮಾಡೋದಾದ್ರೆ ಫುಲ್ ಸೇವ್ ಮಾಡೋದಾದ್ರೆ ಇದೇ ಸಾಕು. ಒಳ್ಳೆ ಕ್ವಾಲಿಟಿ ಚಾರ್ಜರ್. ಇದೆ ಚಾರ್ಜರ್ ಐತೆ. ಒಂದು ಬ್ಲೇಡ್ ಇದ್ರೆ ಹೋಗೋದಾದ್ರೆ ಇದು ಆಯಿಲ್ ಹಾಕಂತಿರ್ಬೇಕಂತ ಬ್ಲೇಡ್ ಹೋದ್ರೆ. ಇವೆಲ್ಲ ಹುಡುಗರು ಟ್ರೀ ಮಾಡ್ಕೊಂತಾರೆ. ಇದು ಆಯಿಲ್ ಎಲ್ಲಿ ಹಾಕೋದು ಇಲ್ಲಿಗೆ ಅಲ್ಲಿಗ. ಅದು ಈಗ ಅಲ್ಲ, ಅದೇನಾದ್ರು ವರ್ಕ್ ಆಗಲಿಲ್ಲ ಅಂದ್ರೆ ಎಷ್ಟು ರೂಪಾಯಿ ಇದಕ್ಕೆ? ಎಷ್ಟು ಮಾಡಿ ಇದು ಹಿಂಗೆ ಬರ್ತದೆ. ಎಷ್ಟಪ್ಪ ಇದಕ್ಕೆ ಹೇಳಪ್ಪ ನಾನು. ವಿಜಯ ಅಲ್ಲ ಅಲ್ಲೆಲ್ಲೂ ಇಲ್ಲ. ಅಲ್ಲಿ ನಾನು ನೋಡ್ಕೊಂಡೆ ತಂದೆ. 1200 1,000 ಬೇರೆ ಕೊಡಿಸಿಲ್ಲ ಖುಷಿ ಆಗ್ತಾವ. ನಾಳೆ ಸೇವ್ ಮಾಡ್ಕೊಂಡ ಸರಿ ಆಗತ್ತೆ. ಬೇಗನೂ ಮಾಡ್ಕೊಬೋದು. ತಾತು ಹೂವು ಮಾಡ್ಕೊಂಬಕ್ಕನೆ ಹಿಂಗೆ ಜೀರೋ ಕಟಿಂಗ್ ನಾನೇ ಮಾಡ್ತೀನಿ. ಆಮೇಲೆ ಅದು ಮಾಡಿಪ್ಪಿ ನಾವು ಬ್ಲೇಡ್ ತಗೊಂಡಿದ್ರೆ ಯಾರು ಬಿಡೋಣ ಸುಮ್ಮನೆ ಟ್ಯಾಂಕಿ ಅಪ್ಪಿ ಬಿಡ್ಸ. ಸರಿ ಕಿಡಿ ಕಡೆ ಬಿಡಪ್ಪ. ನಮ್ಮ ನಾನು ಹೆಂಡತಿ ಇದ್ದಾರೆ ಒಂದು ಅಪೇಕ್ಷೆ ಪಟ್ಟು ನೀವು ಕೊಡ್ಸ್ಕೊಡ್ಲಪ್ಪ. ಬೇರೆ ಕಡೆ ಅಂತೀನಿ ನಂಬರ್ ಈಗ ಫ್ಲಿಪ್ಕಾರ್ಟ್ನೇ ನೋಡೋದು, ಆಮೇಲೆ ಮೀಸೋದ ನೋಡೋದು, ಅದು ನೋಡಿ ಮಕ್ಕಳೇ ಮಾಡಿಡೋದು, ಅದು ನೋಡೋದು ಇದು ನೋಡೋದು. ಆಗೋದು ನೋಡಿ ರೇಟ್ ನೋಡೇ ಸುಮ್ಮನೆ ಹಾಕಿದ್ರೇನಾ ಏನಪ್ಪಿ. ಬರ್ತಡೇ ಎಲ್ಲ ಮಾಡಾಯಿತು. ನಮ್ಮ ಪಪ್ಪ ಫುಲ್ಲು ಖುಷಿಯಾದರು ನಮ್ಮಮ್ಮ ಕೊಟ್ಟಿರೋ ಗಿಫ್ಟ್ ನೋಡಿ. ಅವ್ರು ತುಂಬ ದಿನದಿಂದನೂ ಫ್ಲಿಪ್ಕಾರ್ಟಲ್ಲಿ ನೋಡಿ ಜಾಸ್ತಿ ರೇಟು ಅಂತ ಸುಮ್ಮನೆ ಇದ್ದರು, ತಗೊಂಡೇ ಇರಲಿಲ್ಲ. ಇವತ್ತು ನಮ್ಮಮ್ಮನೇ ಗಿಫ್ಟ್ ಕೊಟ್ಟಿರೋದ್ರಿಂದ ಅವ್ರಿಗೆ ತುಂಬ ಖುಷಿ ಆಯಿತು. ನಮಗೇನು ಕೊಡೋಕ್ಕಾಗಲಿಲ್ಲ, ಪರವಾಗಿಲ್ಲ. ಮನಸ್ಸಲ್ಲಿದ್ದರೆ ಸಾಕು, ಗಿಫ್ಟ್ ಏನು ಕೊಡಬೇಕು ಅಂತ ಏನೂ ಇಲ್ಲ. ಪ್ರೀತಿ ವಿಶ್ವಾಸ ಎಲ್ಲ ನಮ್ಮ ಮನಸ್ಸಲ್ಲಿದೆ, ನನಗೂ ನಮ್ಮ ಅಕ್ಕಂಗೂ ಅಷ್ಟೇ ಸಾಕು. ಅವ್ರ ಮೇಲೆ ಯಾವಾಗಲೂ ಕಾಳಜಿ ಕೇರು ಎಲ್ಲ ತೋರಿಸ್ತೀವಲ್ಲ, ಅಷ್ಟೇ ಸಾಕು. ಅವರು ಗಿಫ್ಟ್ನ ಎಕ್ಸ್ಪೆಕ್ಟ್ ಮಾಡಲ್ಲ, ನಾವು ಕೊಟ್ಟಿಲ್ಲ, ಈ ಸಲನೂ ಕೊಟ್ಟಿಲ್ಲ. ಯಾವಾಗಾದರೂ ಫ್ರೇಮು ಎಲ್ಲ ಕೊಡ್ತಾಯಿದ್ವಿ ಆವಾಗ, ಬಟ್ ಈ ಸಲ ಏನೂ ಕೊಡೋಕ್ಕಾಗಲಿಲ್ಲ. ಇಟ್ಸ್ ಓಕೆ. ನೆಕ್ಸ್ಟ್ ಇಯರ್ ನೋಡೋಣ ಏನೇನಾಗುತ್ತೋ ಅಂತ. ಮತ್ತು ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್. ಇನ್ನು ಮುಂದೆ ಕನ್ಸಿಸ್ಟೆನ್ಸಿಯಾಗಿ
ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಚೆನ್ನಾಗಿ ವಿಡಿಯೋ ಮಾಡೋಕ್ಕೂ ಸ್ಪಿರಿಟ್ ಬರುತ್ತೆ. ಸಬ್ಸ್ಕ್ರೈಬರ್ಸ್ ಆದವರೆಲ್ಲ ಅನ್ಸಬ್ಸ್ಕ್ರೈಬರ್ಸ್ ಆಗ್ತಾ ಇದ್ದಾರೆ, ಯಾಕೋ ಏನೋ ಗೊತ್ತಿಲ್ಲ. ಅಂದರೆ ವೀಡಿಯೋ ಮಾಡ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕೂ ಇರ್ಬೋದು, ನನ್ನಿಂದನೂ ತಪ್ಪಾಗಿರ್ಬೋದು, ಸಾರಿ. ಇನ್ನು ಮುಂದೆ ವೀಡಿಯೋನ ಕನ್ಸಿಸ್ಟೆನ್ಸಿಯಿಂದ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ಬ್ಯುಸಿ ಮತ್ತು ಬರೋ ಟೈಮಿಂಗ್ಸ್ ಎಲ್ಲ ಹೆಚ್ಚು ಕಮ್ಮಿ ಆಗ್ತಾ ಇರೋದ್ರಿಂದ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ, ಏನು ವಿಡಿಯೋ ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ. ಸಾರಿ ಫಾರ್ ದಟ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬಾಯ್.